ಕೇಳಿದ ಕೂಡಲೇ ಹಣ ಹೂಡಿಕೆ ಮಾಡುವಂತ ಜನರು ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. 1 ಲಕ್ಷಕ್ಕೆ ದುಪ್ಪಟ್ಟು ಹಣ ಕೊಡ್ತೀವಿ ಅಂದ್ರೆ ನಂಬೋದಕ್ಕೆ ಹೋಗಬೇಡಿ. ಹಾಗೆ ಯಾಮಾರಿಸಿ ಇಲ್ಲೊಬ್ಬ ವಂಚಕಿಯಿಂದ ಕೋಟಿ ಕೋಟಿ ಲೂಟಿ ಮಾಡಲಾಗಿದೆ. 1 ಲಕ್ಷಕ್ಕೆ ದುಪ್ಪಟ್ಟು ಹಣ ಕೊಡ್ತೀವಿ, 1 ಲಕ್ಷಕ್ಕೆ 2 ಲಕ್ಷ ಸಿಗುತ್ತೆ, 1 ಕೋಟಿಗೆ 2 ಕೋಟಿ ಸಿಗುತ್ತೆ. ಈ ರೀತಿ ಯಾಮಾರಿಸ್ತಾರೆ. ಇದೇ ರೀತಿ ಯಾಮಾರಿಸಿ ಅನೇಕರನ್ನ ವಂಚನೆಗೆ ಒಳಪಡಿಸಿದಂತಹ ಮಹಿಳೆಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಹೆಬ್ಬಾಳದ ನಿವಾಸಿಯೊಬ್ಬರಿಗೆ 2 ಕೋಟಿ ವಂಚಿಸಿ ವಂಚಕಿ ಕಲ್ಪನಾ ಈಗ ಲಾಕ್ ಆಗಿದ್ದಾಳೆ. ಕಳೆದ 2 ವರ್ಷಗಳಿಂದ 10 ಜನರಿಗೆ ವಂಚಿಸ್ತಾ ಇದ್ಲು ಈಕೆ. ಜಾರಿ ನಿರ್ದೇಶನಾಲಯ ಸೀಸ್ ಮಾಡಿರುವ ಹಣ ಬರುತ್ತೆ, ಅದಾದ್ಮೇಲೆ ನಾನು ನಿಮ್ಗೆ ನೀವು ಕೊಟ್ಟಿರುವಂತಹ ಹಣಕ್ಕೆ ಡಬಲ್ ಹಣ ಕೊಡ್ತೀನಿ, ವಶಕ್ಕೆ ಪಡೆದಿರೋ ಹಣ ಬರೋದಕ್ಕೆ ಇನ್ವೆಸ್ಟ್ ಮಾಡಬೇಕಾಗಿದೆ, ನೀವು ಕೊಡುವ ಹಣಕ್ಕೆ ದುಪ್ಪಟ್ಟು ಹಣವನ್ನ ಕೊಡ್ತೀನಿ ಅಂತ ಬಣ್ಣ ಬಣ್ಣದ ಮಾತುಗಳನ್ನ ಆಡಿ ಬ್ರೈನ್ ವಾಶ್ ಮಾಡಿ ಇನ್ವೆಸ್ಟ್ ಮಾಡಿಸ್ಕೊಂಡು ಹಣ ತಗೊಂಡು ಪರಾರಿ ಆಗ್ತಾ ಇದ್ರು. ಕೇಳಿದ ಕೂಡಲೇ ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ಅನೇಕರು ಮುಂದೆ ಹೋಗ್ತಾರೆ. ಅಂದ್ರೆ ಲಕ್ಷಕ್ಕೆ 2 ಲಕ್ಷ ಸಿಗುತ್ತೆ, 4 ಲಕ್ಷ ಹಾಕಿದ್ರೆ 8 ಲಕ್ಷ ಸಿಗುತ್ತೆ, ಹೆಂಗಿದ್ರು ಲಾಭ ಆಗುತ್ತಲ್ಲ ಅಂತ ಅನೇಕರು ಈ ರೀತಿಯಾಗಿ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ನೋಡೋದಿಲ್ಲ. ಲೀಗಲ್ಲ, ಇದು ಇಲ್ಲೀಗಲ್ಲ, ಇವ್ರು ಯಾರು ಏನು ಅವ್ರ ಹಿನ್ನೆಲೆ ತಿಳ್ಕೊಳ್ದೇನೆ ಈ ರೀತಿಯಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿ ಅನೇಕರು ಈಗಾಗಲೇ ಜಮೀನ್ ಕಳ್ಕೊಂಡಿದ್ದಾರೆ, ಜೊತೆಗೆ ಹಣವನ್ನ ಕಳ್ಕೊಂಡಿದ್ದಾರೆ. ಈ ರೀತಿ 10-12 ವರ್ಷಗಳಿಂದ ಕೂಡ ಈ ಕಲ್ಪನಾ ಅನ್ನುವಂಥವಳು ವಂಚಿಸ್ತಾನೆ ಇದ್ಲಂತೆ. ಮೊದಲು ಸಂಬಂಧಿಕರ ಜೊತೆ ಸಂಬಂಧವನ್ನ, ಅಂದ್ರೆ ಇದಕ್ಕೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವ್ಯವಹಾರಗಳ ಸಂಬಂಧ ಬೆಳೆಸ್ಕೊಳ್ತಾ ಇದ್ಲು, ಅವ್ರ ಜೊತೆ ಹಣವನ್ನ ಪಡ್ಕೊಳ್ತಾ ಇದ್ಲು, ಅವರಿಗೆ ಮತ್ತೆ ಹಣವನ್ನು ಕೊಡ್ತಾ ಇದ್ಲು. ಅಂದ್ರೆ ಡಬಲ್ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ಲಲ್ಲ, ಲಾಭ ಮಾಡ್ಕೊಡ್ತೀನಿ ಅಂತ. ಹಾಗಾಗಿ ಅದಾದ ಬಳಿಕ ಬೇರೆ ಬೇರೆ ಚೈನ್ ಲಿಂಕ್ ಮಾಡ್ತಾ ಇದ್ಲು. ಈ ರೀತಿಯಾಗಿ ವಂಚನೆ ಮಾಡಿ ಮಾಡಿ ಸದ್ಯಕ್ಕೆ ಈಗ ಹೆಬ್ಬಾಳದಲ್ಲಿ ಈಕೆ ತಗ್ಲಾಕೊಂಡಿರುವಂತದ್ದು. ಈ ರೀತಿಯಾಗಿ ಅನೇಕರು ನಿಮ್ಮ ಹತ್ರ ಬರ್ತಾರೆ, ನಿಮ್ಗೆ ಹಣವನ್ನ ಡಬಲ್ ಮಾಡ್ಕೊಡ್ತೀವಿ, 1 ಲಕ್ಷ ಇನ್ವೆಸ್ಟ್ ಮಾಡಿ ಸಾಕು, 40,000 ಇನ್ವೆಸ್ಟ್ ಮಾಡಿ ಸಾಕು, ಅದನ್ನ ಡಬಲ್ ಮಾಡ್ಕೊಡ್ತೀವಿ ಅಂತ. ಆದ್ರೆ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ, ಅವ್ರು ಯಾರು ಏನು ಅಂತ ಗೊತ್ತಿಲ್ಲದೆ ನೀವು ಹೇಗೆ ಇನ್ವೆಸ್ಟ್ ಮಾಡ್ತೀರಾ, ಹೇಗೆ ಅವ್ರನ್ನ ನಂಬ್ತೀರಾ? ನಂಬಿಸೋದಕ್ಕೆ ಅನೇಕ ರೀತಿಯಾಗಿ ಪ್ರಯತ್ನವನ್ನ ಪಡ್ತಾರೆ. ಯಾಕೆಂದ್ರೆ ಮೋಸ ಹೋಗೋರು ಇರೋವರೆಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ. ಹಾಗಿದ್ಮೇಲೆ ಇಂಥವ್ರು ಬಂದಂತ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಂಥವ್ರನ್ನ ಪೊಲೀಸರಿಗೆ ವಹಿಸಬೇಕಾಗತ್ತೆ. ಅನೇಕರು ಬರ್ತಾರೆ, ನಾವು 1 ಲಕ್ಷ ಕೊಟ್ರೆ ನಾವು 2 ಲಕ್ಷ ಕೊಡ್ತೀವಿ, ಅಥವಾ ಜಮೀನನ್ನು ಕೂಡ ಕೊಡಿಸ್ತೀವಿ, ನಿಮ್ಗೆ ಸೈಟ್ ಕೊಡಿಸ್ತೀವಿ, ಅಲ್ಲಿ ನಿವೇಶನ ಇದೆ, ಇಲ್ಲಿ ನಿವೇಶನ ಇದೆ, ಇಷ್ಟು ಇನ್ವೆಸ್ಟ್ ಮಾಡಿ, ಅಷ್ಟು ಇನ್ವೆಸ್ಟ್ ಮಾಡಿ ಅಂತ ದಾಖಲೆ ತೋರಿಸಿ ಅಂತ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋರು ಇರೋರ್ಗೂ ಈ ರೀತಿಯ ವಂಚಕರಿಗೆ ಸೊಪ್ಪು ಹಾಕೋರು ಕೂಡ ಇರೋದಿಲ್ಲ. ಹಾಗಾಗಿ ಇಂತಹ ವಂಚಕಿಯನ್ನ ಸದ್ಯಕ್ಕೆ ಇವಳ ಜೊತೆಗೆ 7 ಜನರನ್ನು ಕೂಡ ಈಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ, ಈಕೆ ಜೊತೆ ಇನ್ನೂ ಯಾರ್ಯಾರು ಇದ್ರು ಅಂತ. ಇದೇ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳ ಬಂಧನ ಕೂಡ ಆಗಿದೆ. 6 ವರ್ಷಗಳಿಂದ ಕೂಡ 23 ಕೋಟಿ ವಂಚನೆ ಮಾಡಿದ್ದಾರೆ. 10 ವರ್ಷದಿಂದ ಇವ್ರ ಜಾಲ ಇತ್ತು, ಆದ್ರೆ 6 ವರ್ಷಗಳಿಂದ ವಂಚನೆ ಮಾಡಿರುವಂತ ಹಣ 23 ಕೋಟಿ. ಎಲ್ಲೆಲ್ಲಿ ಯಾರ್ಯಾರಿಗೆ ದೋಖಾ ಮಾಡಿದ್ರೋ ಗೊತ್ತಿಲ್ಲ. ಇದರ ಬಗ್ಗೆ ಈಗಾಗಲೇ ಸಂಬಂಧಿಕರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಮೊದಲು ಈಕೆ ಸಂಬಂಧಿಕರ ಜೊತೆನೆ ಈ ವ್ಯವಹಾರವನ್ನ ಮಾಡ್ತಾ ಇದ್ರು. ಅಂದ್ರೆ ಅದಾದ್ಮೇಲೆ ಚೈನ್ ಲಿಂಕ್ ಆಗ್ತಾ ಹೋಗುತ್ತೆ. ವಂಚನೆ ಮಾಡಿದಂತ ಹಣವನ್ನ ಮೊದಲು ಯಾರತ್ರ, ಸಂಬಂಧಿಕರ ಹತ್ರ ಪಡ್ಕೊಂಡಿರ್ತಿದ್ಲಲ್ಲ, ಅವ್ರಿಗೆ ಕೊಟ್ಬಿಡ್ತಾ ಇದ್ಲು. ಅಂದ್ರೆ ಅಲ್ಲಿ ನಂಬಿಕೆಯನ್ನ ಉಳಿಸ್ಕೋಬೇಕು ಅನ್ನುವಂತ ಕಾರಣಕ್ಕೆ. ಆದ್ರೆ ಅವ್ರು ಯಾರ್ಯಾರನ್ನ ನಂಬಿಸಿರ್ತಾರೋ ಅವ್ರಿಗೆಲ್ರಿಗೂ ಕೂಡ ದೋಖಾ ಮಾಡ್ತಾ ಬರ್ತಾ ಇದ್ಲು. ಅದಾದ ಬಳಿಕ ಸಂಬಂಧಿಕರಿಂದಲೇ 3 ಕೋಟಿ ಹಣ ಪಡ್ಕೊಂಡಿರೋ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ನಲ್ಲಿ ಈಕೆಯ ವಿರುದ್ಧ ದೂರು ದಾಖಲಾಗಿದೆ. ಜೊತೆಗೆ ಈಕೆಯ ಜೊತೆಗೆ ಇನ್ನೂ 7 ಜನ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಈಕೆಯಿಂದ ಇಲ್ಲಿವರೆಗೂ ಕೂಡ ಅನೇಕರು ವಂಚನೆಗೊಳಗಾಗಿದ್ದಾರೆ. 23 ಕೋಟಿ ಹಣವನ್ನ ಇಲ್ಲಿವರೆಗೂ ವಂಚಿಸಿರೋದಂತೆ. ಅದರಲ್ಲಿ ಎಷ್ಟು ಜನ ಲಕ್ಷ ಕಳ್ಕೊಂಡಿದ್ದಾರೋ, ಎಷ್ಟು ಜನ ಕೋಟಿ ಕಳ್ಕೊಂಡಿದ್ದಾರೋ, ಎಷ್ಟು ಜನ ಜಮೀನ್ ಮಾರಿ ಈಕೆ ಹತ್ರ ಇನ್ವೆಸ್ಟ್ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಈಕೆ ಈ ರೀತಿಯಾಗಿ ದೋಖಾ ಮಾಡಿ 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 ಹಣವನ್ನ ಸರಿಯಾಗಿ ಲೂಟಿ ಹೊಡೆದಿದ್ದು. ಆದ್ರೆ ಈಗ 2 ಕೋಟಿ ವಂಚನೆ ಮಾಡೋದಕ್ಕೆ ಹೋಗಿ ಬೆಂಗಳೂರಿನ ಹೆಬ್ಬಾಳ ಠಾಣೆಯಲ್ಲಿ ಈಗ ಈಕೆಯ ವಿರುದ್ಧ ಪ್ರಕರಣ ದಾಖಲಾಗಿ ಕಲ್ಪನಾ ಹಾಗೂ ಕಲ್ಪನಾ ಅಂಡ್ ಗ್ಯಾಂಗ್ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇವ್ರ ಜೊತೆಗೆ ಇನ್ನೂ ಯಾರ್ಯಾರಾದ್ರೂ ಇದ್ರ, ಅವ್ರು ಬೇರೆ ಎಲ್ಲಾದ್ರೂ ಕೂಡ ಆಕ್ಟಿವ್ ಆಗಿದ್ದಾರಾ, ಈ ರೀತಿಯ ದಂಧೆ ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಸದ್ಯಕ್ಕೆ
23 ಕೋಟಿ ವಂಚನೆ ಮಾಡಿದ್ದು, ಸಂಬಂಧಿಕರ ಜೊತೆ ಶುರುವಾದಂತ ವ್ಯವಹಾರ ಅನೇಕ ರೀತಿಯಾಗಿ ಬೇರೆ ಬೇರೆ ಜನರ ಜೊತೆಗೆ ಚೈನ್ ಲಿಂಕ್ ರೂಪದಲ್ಲಿ ಈ ರೀತಿಯ ವಂಚನೆ ಮಾಡುವಂತ ಜಾಲ ಬೆಳೆದಿತ್ತು ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗ 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರ್ಯಾರು ಎಲ್ಲೆಲ್ಲಿ ಈ ರೀತಿ ವಂಚನೆ ಮಾಡಿದ್ರು ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಬೇಕಿದೆ. ಈ ಘಟನೆ ನಡೆದಿದ್ದ ದಿನದಿಂದ ಈ ಥರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇವಾಗ ಏನಂತ ಗೊತ್ತಿಲ್ಲ, ಎಲ್ಲರೂ ಫೋನ್ಗಳು ಬ್ಲಾಕ್ ಮಾಡಲಿಕ್ಕೆ ಶುರು ಮಾಡಿದ ಮೇಲೇ ನಾವು ಏನಾಯಿತು ಎಂತ ಅಂತ ಅವ್ರ ಮನೆಗೆ ಹೋಗಿ ನೋಡುವಾಗ ಗೊತ್ತಾಗಿದ್ದು ಈ ಥರ ನಮ್ಮ ಹತ್ರ ಮಾತ್ರ ಅಲ್ಲ, ಇವ್ರ ಹತ್ರ ತೊಗೊಂಡಿದ್ದಾರೆ, ಇವ್ರ ಹತ್ರ ಮಾತ್ರ ಅಲ್ಲ ಇನ್ನೂ ಬೇರೆಯವ್ರ ಹತ್ರ ತೊಗೊಂಡಿದ್ದಾರೆ ಅಂತ ತುಂಬ ಇದು ನಮಗೆ ವಿಷಯಗಳು ಗೊತ್ತಾಗಿ ಆಮೇಲೆ ನಾವು ಇದನ್ನ ದೊಡ್ಡದು ಮಾಡಲೇಬೇಕು. ಯಾಕಂದರೆ ಇವರು 2007ಇಂದ ಮಾಡ್ತಾಯಿದ್ದಾರಂತ ಕಲ್ಪನಾ ಅವರು, ನಮಗೆ ಸರಿಯಾಗಿ ಗೊತ್ತಿಲ್ಲ ಅದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಆದರೆ ಆ ಕಂಪ್ಲೇಂಟು ವಿಷಯಗಳೆಲ್ಲ ನೋಡಿದ್ರೆ ಒಂದು 10 ವರ್ಷದಿಂದ ಅಟ್ಲೀಸ್ಟ್ ಮಾಡ್ತಾಯಿದ್ದಾರೆ. ನಾವು ತೊಗೊಂಡಿದ್ದು ಅಷ್ಟೊಂದು ತೊಗೊಂಡಿಲ್ಲ, ನಾವು ತೊಗೊಂಡಿದ್ದೀವಿ ಆದರೆ ನಾವು ಕಲ್ಪನಾ ಕೊಟ್ಟಿಲ್ಲ. ನಾವು ಬಂದು ಕಲ್ಪನಾ ಕೊಟ್ಟಿದ್ದು ಬೇರೆ ದುಡ್ಡು, ಅದು ನಮ್ಮ ದುಡ್ಡು, ಇವ್ರ ದುಡ್ಡು ನಾವು ಬಂದು ಯಾವುದಕ್ಕೂ ಉಪಯೋಗಿಸ್ಕೊಂಡಿಲ್ಲ, ಬೇರೆ ಯಾವುದೋ ಜಾಗಕ್ಕೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಯಾವ ಜಾಗ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಇಲ್ಲ. ಸರಿ, ಈ ವರುಣ್ ಅನ್ನೋರನ್ನ ನೀವು ಕಾನ್ಫರೆನ್ಸ್ ಕಾಲ್ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಹಂಗೆ ಮಾತಾಡಿಲ್ಲ ಅಂದರು. ಅದಕ್ಕೆ ಇವರು ಏನು ಮಾಡಿದ್ದಾರೆ, ಹುಷಾರಿಗೆ ನನಗೆ ಬರೆದು ನೀವು ಕಳಿಸಿ, ನಾನು ತೊಗೊಂಡಿರೋ ಕಾಸಿಗೆ ನೀನು ನನಗೆ ಬಾಂಡ್ ಪೇಪರಲ್ಲೆಲ್ಲ ಬೇಡ, ಒಂದು ಪೇಪರಲ್ಲೇ ಸುಮ್ಮನೆ ಬರೆದು ಇಷ್ಟು ತೊಗೊಂಡಿದ್ದೀನಿ ಅಂತ ಸೈನ್ ಹಾಕಿ ಕಳಿಸಿ ಅಂತ ಕೇಳಿದ್ದಕ್ಕೆ ಅವರು ಈ ಪೇಪರ್ನ ಕೊಡೋಕ್ಕೆ 2 ಲಕ್ಷ ತೊಗೊಂಡ್ರು. ನನ್ನ ಹತ್ರ 2 ಲಕ್ಷ ಬೇಕು ಇವಾಗ ಅವ್ರಿಗೆ ಕೋರ್ಟಿಗೆ ಕಟ್ಟೋಕ್ಕೆ, ನೀನು ಕಳಿಸು ನಾನು ಬರೆದು ಕೊಡ್ತೀನಿ ಅನ್ನೋಕ್ಕೆ ಅಂದ್ಬಿಟ್ಟು ಈ ಪೇಪರಲ್ಲಿ ನೋಡಿ ಬರೆದಿದ್ದಾರೆ.